ಅದಕ್ಕೆ ಇವತ್ತು ಬಹಳ ಈ ವರ್ಷ ಅಂತೂ ನನಗೆ ಬಹಳ ಖುಷಿ ಆಗ್ಯದ. ಒಳ್ಳೆ ಪುರಾಣವನ್ನು ಹಚ್ಚಿ ಇವತ್ತು ಚಂದ ತೇರನ್ನ ನೀವೆಲ್ಲ ನಮ್ಮ ಅಪ್ಪಣೆಯಂಗ ಮಾಡಿದ್ದು ಬಹಳ ಖುಷಿ ಆಗ್ಯದ. ಇದೇ ರೀತಿ ನಿರಂತರವಾಗಿ ನಡೀಲಿ. ನಮ್ಮ ವಿಠಲ್ ಹಿರೋಳವ್ರ ಜೊತೆ ಇರ್ತಕ್ಕಂಥ ನಮ್ಮ ಉಮೇಶ್ ಧನ್ಯವಾದಗಳು. ಪರಮೇಶ್ವರಿ ಮಾತಾ ಕಿ ಅಂಬಿಗರ ಚೌಡಯ್ಯನ ಭಕ್ತಾದಿಗಳು ಸುಮಾರು 46ನೇ ವರ್ಷದ ರಾಜ್ಯದಲ್ಲೇ ಮೊಟ್ಟ ಮೊದಲನೇ ಜಾತ್ರೆ ಇದು ನಡ್ತಕ್ಕಂಥದ್ದು. ಹೇಳಿದಂಗ ಮುಂದಿನ ದಿವಸದಲ್ಲಿ ಶೀಘ್ರದಲ್ಲಿ ಇದರಲ್ಲಿ ಮೂರ್ತಿ ಸ್ಥಾಪನೆ ಮಾಡೋದ್ರ ಜೊತೆಗೆ ಕಳಸಾರಣ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ತಂಡ ಒಂದು ರಚನೆ ಮಾಡಿ ವಿನೂತನ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಸೇರ್ತಕ್ಕಂಥ ಹಾವೇರಿ ಪೀಠ ಆಗ್ಲಾರ್ದು ಮೊದಲೇ ಅಂಬಿಗರ ಚೌಡಯ್ಯನ ಇಲ್ಲಿ ಗುಡಿ ನಿರ್ಮಾಣ ಆಗ್ಯದ. ಮೊದಲೆಲ್ಲ ಕಟ್ಟಿಗೆ ಬಂಡಿಯಲ್ಲೆಲ್ಲ ತೇರು ಮಾಡ್ತಾರೆ. ಇದಕ್ಕಿದ್ದಂಗೆ ಅದಕ್ಕೆ ತಡನೆ ಮಾಡಿಲ್ರಿ. ಆರ್ಡರ್ ಕೊಟ್ಟು ಒಂದು 8 ದಿವಸದಲ್ಲಿ ಕೆಬ್ಬಳು ಮಾಡ್ತಕ್ಕಂಥ ಕೆಲಸ ಅವರೇ ತೀರ್ಮಾನ ತಗೊಂಡ್ಬಿಟ್ಟು. ಆದ್ರೆ ಒಂದು ಸಣ್ಣ ಸಮಸ್ಯೆ ಅಂದ್ರೆ ಗೋಪುರ ಆಗ್ಬೇಕಾಯ್ತು, ಮೂರ್ತಿ ಆಗಿರಲ್ಲ. ಆದ್ರೆ ಇವತ್ತು ಇಷ್ಟು ಜನ ಸೇರಿಲ್ಲ ಅಂದ್ರೆ ಇದು ಹಾವೇರಿ ಬಿಟ್ರೆ 2ನೇದು ಇವಾಗಿಂದು ಅವಾಗ ರಾಜ್ಯ ಮಟ್ಟದಾದ್ರೆ ಇದನ್ನು ಕೂಡ ಈ ಜಿಲ್ಲೆಯಲ್ಲಿ ನಮ್ಮ ಮೊಟ್ಟ ಮೊದಲನೇ 46ನೇ ಜಾತ್ರೆ ಇದು ಬಹು ವಿಜೃಂಭಣೆಯಿಂದ ಇದು ಜಾಸ್ತಿ ಮಾತಾಡಕ್ ಅವಕಾಶ ಇಲ್ಲ. ಇಲ್ಲಿ ಇರ್ತಕ್ಕಂಥವ್ರು ಪದ್ಧತಿ ಪ್ರಕಾರ ಯಾವುದೇ ವಿಘ್ನ ಇರಲಾರ್ದೆ ಇಲ್ಲಿವರೆಗೆ ಯಾವುದೇ ತೊಂದರೆ ಇಲ್ಲ. ರಥೋತ್ಸವ ಸರಳವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ಲಕ್ಕ ಎಲ್ಲರೂ ಪ್ರಮುಖರು ಮುಖಂಡರು ಎಲ್ಲರೂ ಸೇರಿಕೆ ಮಾಡಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ.